ಯಾವುದು ಈಗಲೇ ನಿಮ್ಗೆ ಗೊತ್ತಿದೆ ಕೋವಿಡ್ ಜ್ಞಾಪಕ ಇದೆ ಹೋಗಿ ಕೋವಿಡ್ ಜ್ಞಾಪಕ ಇದೆ ನೋಡಿ. ಕೋವಿಡ್ ಟೈಮಲ್ಲಿ ಕೂಡ ಯಾರು ಬರೀ ಸರ್ಕಾರಗಳೇ ಬಂತ ನಿಮ್ಗೆ ಹೆಲ್ಪ್ ಮಾಡಕ್ಕೆ? ಸರ್ಕಾರಗಳೇ ಬರಲಿಲ್ಲ, ಬೇರೆ ಅಕ್ಕಪಕ್ಕದ ಜನರು, ನೆರೆಹೊರೆಯವರು, ಇವನ್ನೇ ನಾವು ಸಿವಿಲ್ ಸೊಸೈಟಿ ಅಂತ ಕರೆಯೋದು. ಸರ್ಕಾರಗಳೇ ಸಡನ್ ಆಗಿ ಬರಲಿಲ್ಲ, ಯಾರೋ ಒಬ್ರು ಬಂದು ಹೆಲ್ಪ್ ಮಾಡಿದ್ರು, ಯಾರೋ ಒಬ್ರು ಇದು ಮಾಡಿದ್ರು ಈ ಪಾಂಡಮಿಕ್ ಸಿಚುವೇಶನ್ ಅಲ್ಲಿ. ಸೊ ಇವು ಏನಾಗುತ್ತೆ ಅವೆಲ್ಲ ಭಾಳ ನೋಡಿ, ಅವೆಲ್ಲ ಕೆಲವೆಲ್ಲ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ದೀವಿ, ಅವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಟೈಮ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದಾದ್ರೆ ಲೋಕಾಯುಕ್ತ ಆಕ್ಟ್ ಹೇಳಿದ್ನಲ್ಲ, ಲೋಕಪಾಲ್ ಬಿಲ್, ಲೋಕಾಯುಕ್ತ ಆಕ್ಟ್ ಕೂಡ ಅವು ಇದರಿಂದ ಬಂತು ನೋಡಿ. ಡೆಮೋಕ್ರಸಿ ಅಂತ ನಾವು ಕರಿತೀವಿ. ನಮ್ಮ ದೇಶದಲ್ಲಿ ಡೆಮೋಕ್ರಸಿ ಇದೆ, ಪ್ರಜಾಪ್ರಭುತ್ವ ಇದೆ, ರಾಜ್ಯಗಳು ಹೇಳಿದಂಗೆ ಪ್ರಭುಗಳು ಕೇಳಬೇಕು ಅಂತೆಲ್ಲ ಹೇಳ್ತೀವಿ. ಆದರೆ ನಿಜಕ್ಕೂ ನಡೆಯುತ್ತಾ? ಅದು ನಿಜಕ್ಕೂ ಹ್ಯೂಮನ್ ರೈಟ್ಸ್ ಇದೆಯಾ? ನಿಜಕ್ಕೂ ಪೀಪಲ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡ್ತಾರಾ? ಅದು ನೀವು ನೋಡಿದ್ರೆ ಅವು ಸ್ವಲ್ಪ ಮಟ್ಟಿಗೆ ಅಷ್ಟೊಂದಿಲ್ಲ. ಪೀಪಲ್ ರೈಟ್ಸ್ನ ಪ್ರೊಟೆಕ್ಷನ್ ಮಾಡ್ತಾ ಇಲ್ಲ, ಜನರ ಹಕ್ಕುಗಳನ್ನು ರಕ್ಷಿಸ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಅವು ಯಾವುದು ಈ ಆಕ್ಟ್ಗಳಿದಾವಲ್ಲ, ಕೆಲವೆಲ್ಲ ಆಕ್ಟ್ಗಳು, ಲೋಕಾಯುಕ್ತ ಆಕ್ಟ್ ಇಂಥವೆಲ್ಲ ಬಂದಿದ್ದರಿಂದ ಜನರಿಗೆ ಅಟ್ಲೀಸ್ಟ್ ಒಂದು ಭಯ ಇರುತ್ತೆ, ಒಂದೇನೋ ಒಂದು ಇದಿರುತ್ತೆ, ಈಗ ಜನರ ಅನುಕೂಲ ಕೆಲಸ ಮಾಡಬೇಕು ಅನ್ನೋದು. ಅದಕ್ಕೋಸ್ಕರ ನೆಕ್ಸ್ಟ್ ಸೊ ಇವರೆಲ್ಲ ಏನೆಲ್ಲ ಮಾಡ್ಬೋದು ಅಂತಂದ್ರೆ ಬಹಳ ದೊಡ್ಡ ಬದಲಾವಣೆ ತರ್ಬೋದ್ರಿ. ನಾನು ಒಂದು ಲೈವ್ ಎಕ್ಸಾಂಪಲ್ ಒಂದು ಕೊಡ್ತೀನಿ. ನಾನು ಕೋಲಾರ ಜಿಲ್ಲೆನಲ್ಲಿ 10 ವರ್ಷ ಕೆಲಸ ಮಾಡಿದ್ದೀನಿ. ಡೈರೆಕ್ಟ್ ಅಡ್ವೈಸರ್ ಆಗಿ ರಾಮಲಿಂಗಪ್ಪ ಅವ್ರು ಹೇಳ್ತಿದ್ರಲ್ಲ, ಡೈರೆಕ್ಟ್ ಅಡ್ವೈಸರ್ ಆಗಿದೆ. ಅಲ್ಲಿ ಯಾವುದಪ್ಪ ಇದು ಪ್ರಾಜೆಕ್ಟು ಅಂತಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದು. ಊರುಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ. ನಿಮ್ಗೆ ಗೊತ್ತಿದೆ, ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ ಅಂತಂದ್ರೆ, ನಾವು ಕುಡಿಯುತ್ತಾ ಇರುವಂಥ ನೀರು ಚೆನ್ನಾಗಿಲ್ಲ ಅಂತ, ಪೋರ್ಟಬಲ್ ಒಳ್ಳೆ ಆರೋಗ್ಯದ ನೀರಿಲ್ಲ ಅಂತಂದ್ರೆ 80% ಕಾಯಿಲೆಗಳು ಅದರಿಂದಲೇ ಬರ್ತವೆ. ನೀವೇನಾದ್ರೂ ಒಳ್ಳೆ ನೀರು ಕುಡಿದಿಲ್ಲ ಅಂತಂದ್ರೆ ಕಾಯಿಲೆಗಳ ಮೂಲ ಏನಪ್ಪ ಅಂತಂದ್ರೆ ಕುಡಿಯುವ ನೀರಿನಿಂದ ಬಂತು, ತಿನ್ನುವ ಆಹಾರದಿಂದ ಬಂತು. ತಿನ್ನುವ ಆಹಾರ ಸ್ವಲ್ಪ ಮಟ್ಟಿಗೆ ಹಂಗೆ ಹೆಚ್ಚು ಕಡಿಮೆ ಆದ್ರೂ ಕುಡಿಯೋ ನೀರು ಹೆಚ್ಚು ಕಡಿಮೆ ಆದರೆ ಇಮ್ಮಿಡಿಯೇಟ್ ಆಗಿ ದೇಹದ ಒಳಗಡೆ ಹೋದ್ರೆ ನಿಮಗೆ ಕಾಯಿಲೆ ಕಸಾಲೆ ಬರೋದು ಗ್ಯಾರಂಟಿ. ನಮ್ಗೇನಿತ್ತು ಸುಮಾರು ಆಗ ಯಾವಾಗ 90s ನಾನು ಕತೆ ಹೇಳ್ತಾ ಇರೋದು, ಸುಮಾರು 237 ಹಳ್ಳಿಗಳಲ್ಲಿ ಕುಡಿಯೋ ನೀರು ಇರಲಿಲ್ಲ. ಇಲ್ಲಿ ಕೋಲಾರ ಜಿಲ್ಲೆನಲ್ಲಿ. ಓಕೆ, ಹೊಸಕೋಟೆನೂ ಕೋಲಾರ ಜಿಲ್ಲೆ ಥರನೇ ಇದೆ, ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಇದೆ ಇಲ್ಲಿ. ಆದರೆ ಕುಡಿಯೋ ನೀರು ಇರಲಿಲ್ಲ. ನಮ್ದೇನಪ್ಪ ಪ್ರಾಜೆಕ್ಟ್ ಅಂತಂದರೆ ಆ ಡೈರೆಕ್ಟ್ ಪ್ರಾಜೆಕ್ಟ್ ಅಂತ ಹೇಳಿದ್ನಲ್ಲ, ಅವರು ನಾವು ಸ್ವಲ್ಪ ಹಣ ಕೊಡ್ತೀವಿ, ನೀವು ಒಂದು ಸ್ವಲ್ಪ ಕಮ್ಯುನಿಟಿಯಿಂದನೂ ಸ್ವಲ್ಪ ಹಣ ಹಾಕ್ಸಿ. ಎಷ್ಟು ಹಣ ಏನು ಅಂದರೆ ಇದು ಪರಸ್ಪರ ಒಪ್ಪಂದ ಅಂದರೆ ನಾವು 95 ರೂಪಾಯಿ ಕೊಡ್ತೀವಿ. ಮಕ್ಕಳೇ ಕೇಳಿಸ್ಕೊಳ್ಳಿ, ಆ ಡೈರೆಕ್ಟರು ನಾವು 95 ರೂಪಾಯಿ ನಾವು ಕೊಡ್ತೀವಿ, 5 ರೂಪಾಯಿ ಅವ್ರ ಹಳ್ಳಿಯವರು ಹಾಕಿ. ಅವ್ರು 1 ಲಕ್ಷ ರೂಪಾಯಿ ಖರ್ಚಾದ್ರೆ ಆ ಹಳ್ಳಿಗೆ 95,000 ನಾವು ಕೊಡ್ತೀವಿ, ಅವ್ರ 5,000ನ ಅವ್ರ ಹಳ್ಳಿಯವರು ಅದನ್ನು ಮೊಬಿಲೈಸ್ ಮಾಡ್ತೀವಿ. ಯಾಕಪ್ಪ ಇದು ಏನು ಸರ್, ಅವರು 95,000 ಕೊಟ್ಟವ್ರಿಗೆ 5,000 ದೊಡ್ಡ ವಿಚಾರನ ಅದನ್ನು ಕೊಟ್ಬಿಟ್ಟಿದ್ರೆ ಆಗಿತ್ತಲ್ಲ ಅಂತ. ಏನಕ್ಕೆ ಅಂತ ಊಹಿಸ್ತೀರಾ ನೀವು? ಯಾರಾದ್ರೂ ಒಬ್ರು ಹೇಳಿ ನೋಡೋಣ. ಯು ಅಪ್ಲೈ ಯುವರ್ ಮೈಂಡ್. ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನ ಬಿಡಿಸಿ ಹೇಳ್ತೀರಾ ಇನ್ಯಾರಾದ್ರು? ಯಾಕೆ ಅವರು 5,000 ನೀವು ಕೊಡಿ ಅಂತ ಹೇಳ್ತೀರಿ? ನೀನು ಹೇಳಪ್ಪ, ಕರೆಕ್ಟಾ? ಅವ್ರಿಗೋಸ್ಕರ ತಾನೇ ಸರ್ ಮಾಡಿರೋದು, ಅವ್ರಿಗೋಸ್ಕರ ತಾನೇ ಸರ್ ಮಾಡಿರೋದು, ಅವ್ರದ್ದು ಇನ್ವಾಲ್ವ್ಮೆಂಟ್ ಇರಲಿ. ಅದ್ರ ಮೂಲಕ ಏನು ನಾವು ನಮ್ಮ ಉದ್ದೇಶ ಏನಿರ್ಬೋದು? ಫ್ರೀ ಇಲ್ಲ ಅನ್ನೋದು ಒಂದು. ನೆಕ್ಸ್ಟ್ ನೋಡಿ ಹೇಳಿ. ಅವ್ರಿಗೆ ತಾನೇ ಸರ್ ಬೇಕಾಗಿರೋದು, ಅವ್ರಿಗೆ ತಾನೇ ಬೇಕಾಗಿರೋದು. 1 ಲಕ್ಷ ಕೊಡುವಂಥವ್ರಿಗೆ 5,000 ರೂಪಾಯಿ ದೊಡ್ಡದೇನಲ್ಲ. ಆದರೆ ಒಂದು ಸೆನ್ಸ್ ಆಫ್ ಓನರ್ಶಿಪ್ ಅನ್ನೋವಂಥದ್ದು ಅವ್ರಿಗೆ ಬರಬೇಕು. ನಾನು 1 ಲಕ್ಷ ಹಾಕಿ ಏನೋ ಒಂದು ನನ್ನ ವಸ್ತು ತೊಗೊಂಡೆ ಅಂತ ಇಟ್ಕೊಳ್ಳಿ, ಯಾರ್ದಪ್ಪ ಅದು ವಸ್ತು? ನಂದು ತಾನೇ. 100% ನಾನು ಹಾಕಿದ್ದೀನಿ. ಒಂದು ಬೈಕ್ ಕೊಂಡ್ಕೊಳ್ಳಿ, ಒಂದೇನೋ ಒಂದು ಕಾರ್ ಕೊಂಡ್ಕೊಳ್ಳಿ, ಅಥವಾ ಒಂದು ಮನೆಗೇನೋ ವಸ್ತು ತೊಗೊಳ್ಳಿ, ಅಥವಾ ಈ ಥರದ್ದೇನೋ ಒಂದು ಪ್ರಾಜೆಕ್ಟ್ ತೊಗೊಳ್ಳಿ, ನಾನು ಫುಲ್ ಹಾಕ್ತೀನಿ. ಅದರಲ್ಲಿ ಯಾರಾದ್ರೂ ಒಂದು 5% 10% ಹಾಕಿರೋರು ಅವ್ರು ಏನಂತಾರೆ, ಅವ್ರು ನಂದು ಪಾಲಿದೆ ಇದರಲ್ಲಿ ಅಂತ ನೋಡ್ತಾ ತಾನೆ. ಸೊ ಈ ಡೆನ್ಮಾರ್ಕ್ ಗೌರ್ಮೆಂಟ್ನವ್ರದ್ದು ಅಥವಾ ಒಂದು ಡೈರೆಕ್ಟರ್ದವ್ರದ್ದು ಏನಪ್ಪ ಉದ್ದೇಶ ಇತ್ತು ಅಂತಂದ್ರೆ, ಈ ಸೆನ್ಸ್ ಆಫ್ ಓನರ್ಶಿಪ್ನ ಅವರಲ್ಲಿ ತರಿಸ್ಬೇಕು. ಈ ಊರಿನ ನೀರಿನ ವ್ಯವಸ್ಥೆ ನನ್ನದು,
ನೀರು ಪೋಲಾಗ್ತಾ ಇದ್ರೆ, ಅದೇ ಟ್ಯಾಪ್ ಒಡೆದೋಗಿದ್ರೆ, ಇನ್ನೊಂದು ಒಡೆದೋಗಿದ್ರೆ ಇದನ್ನ ರಿಪೇರಿ ಮಾಡಿಸ್ಕೋಬೇಕು, ಇದು ನಮ್ಮದು ಅನ್ನೋಂಥದ್ದು ಬರಬೇಕು ಅನ್ನೋ ಒಂದು ಫೀಲಿಂಗ್ ಇಲ್ಲ. ನೋಡಿ, ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು, ಅಲ್ಲೇ ಒಂದು ಕಡೆ ತೆರೆದ ಬಾವಿಗಳಲ್ಲೋ ನದಿನಲ್ಲೇ ನಾಲೆನಲ್ಲೋ ನೀರು ಇರ್ತಾ ಇತ್ತು, ತಗೊಂಬರೋರು ಕುಡಿಯೋರು, ಅಲ್ಲಿಗೆ ಮುಗಿದೋಯ್ತು. ಓಕೆ, ಈಗ ಬರ್ತಾ ಏನಾಯ್ತು, ನೀರು ಇಲ್ಲೇ ನಮ್ಮ ಸುತ್ತಮುತ್ತ ಇದ್ದಂಥ ನೀರು ದೂರ ಹೊರಟೋಯ್ತು. ಯಾವ ಥರ ಹೊರಟೋಯ್ತು ಅಂತಂದ್ರೆ, ನದಿ ನಾಲೆಗಳು ಯಾವುದು ನಮ್ಮ ಅಕ್ಕಪಕ್ಕ ಇಲ್ಲ. ಆಮೇಲೆ ಯಾವುದೋ ಒಂದು ಹ್ಯಾಂಡ್ ಪಂಪಲ್ಲಿ ನೀರು ಸಿಗ್ತಾ ಇತ್ತು ಮೊದಲು. ಈಗ ಹ್ಯಾಂಡ್ ಪಂಪ್ ಕೊಟ್ಟಿದ್ರೆ ಈಗ ಅದು ಆಳಕ್ಕೆ ಕೊಟ್ಟೋಯ್ತು, 1000 ಅಡಿ 1500 ಅಡಿ ಆಳಕ್ಕೆ ಕೊಟ್ಟೋಯ್ತು. ಅಲ್ಲಿಂದ ನೀರು ಹೆಂಗೆ ತರೋದು? ಪೈಪುಗಳು ಬೇಕು, ಮೆಕ್ಯಾನಿಸಮ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು, ಫೈನಾನ್ಸಸ್ ಬೇಕು, ಆಮೇಲೆ ಅದನ್ನ ಒಬ್ಬ ಪಂಪ್ ಆಪರೇಟರ್ ಬೇಕು, ಸ್ಟೆಬಿಲೈಸರ್ ಬೇಕು, ಮತ್ತೊಂದು ಎಲ್ಲ ಬಂತು. ಎಷ್ಟೊಂದು ಇನ್ವಾಲ್ವ್ಮೆಂಟ್ ಆಗೋಯ್ತು. ಇಲ್ಲೇ ಅಕ್ಕಪಕ್ಕ ಇದ್ದ ನೀರನ್ನ ತಗೊತಾ ಇದ್ದೆ ಮೊದಲು. ತೆರೆದ ಬಾವಿ ಓಪನ್ ವೆಲ್ಲಲ್ಲಿ ಹೋಗಿ ನೀರು ತಂದುಬಿಡ್ತಾ ಇದ್ವಿ ನಾವು. ಚಿಕ್ಕ ಹುಡುಗ ಇತ್ತು, ನನಗೆ ಈಗಲೂ ಜ್ಞಾಪಕ ಇದೆ. 1-2 ಬಾರಿ ಹೋಗಿ ಹಿಂಗೆ ತೊಗೊಂಡು ಎತ್ಕೊಂಡ್ಬಂದು ನಮ್ಮ ಅಮ್ಮನಿಗೆ ನಮ್ಮ ಊರಲ್ಲಿ ಕೊಡ್ತಾ ಇದ್ವಿ. ಒಂದು ಬಿಂದಿಗೆನಲ್ಲಿ ತಗೊಂಬಂದು ಅಲ್ಲೇ ಪಕ್ಕದಲ್ಲಿ ಬಾವಿನಲ್ಲಿ ತಗೊಂಬಂದು ಇಮಿಡಿಯೇಟಿಂಗ್ ಕೊಡ್ತಾ ಇದ್ವಿ. ಈಗ ನೀರೆಲ್ಲಿದೆ ಆ ಥರ? ಅಂದರೆ ದ ಥಿಂಗ್ಸ್ ವಿಚ್ ವರ್ ವೆರಿ ನಿಯರ್ ಆ್ಯಂಡ್ ಡಿಯರ್, have become over a period of time deep and distance. ಅತ್ಯಂತ ಹತ್ತಿರದಲ್ಲಿದ್ದಂಥ ವಸ್ತುಗಳು, ನೀರು ನಮ್ಗೆ ಸುತ್ತಮುತ್ತಲೇ ಸಿಗ್ತಾ ಇದ್ದಂಥ, ನಮ್ಮ ಹಿತ್ತಲಲ್ಲೇ ಸಿಗ್ತಾ ಇದ್ದಂಥ ನೀರು, ಅದು ಆಳಕ್ಕೆ ಹೊಟ್ಟೋಯ್ತು ಮತ್ತು ದೂರ ಹೊಟ್ಟೋಯ್ತು. ಆಮೇಲೆ ಹೆಚ್ಚು ಕಾಂಪ್ಲಿಕೇಟೆಡ್ ಆಗೋಯ್ತು, ಫೈನಾನ್ಸಸ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗೋಯ್ತು. ಅತ್ಯಂತ ಸುಲಭವಾಗಿ ನನಗೆ ಸಿಗ್ತಾ ಇತ್ತು. ನನ್ನ ದೈಹಿಕ ಶ್ರಮ ಹಾಕ್ಬಿಟ್ಟು ಹೋಗಿ ಬಿಂದಿಗೆ ನಾನು ತಗೊಂಬಂದು ಹಾಕ್ತಾ ಇದ್ದೆ. ಈಗ ನಾನು ಬಂದು ತಗೊಂಬರೋದನ್ನ ಈಗ ನನಗೆ ಎಲೆಕ್ಟ್ರಿಸಿಟಿ ಬೇಕು, 1000 ಅಡಿಯಿಂದ ನೀರು ಎತ್ಕೊಳ್ಳೋಕ್ಕೆ ಪಂಪು ಮೋಟರ್ ಬೇಕು, ಅದನ್ನು ಖರೀದಿ ಮಾಡಬೇಕು. ಅದು ಇಂಡಸ್ಟ್ರಿಯಲೈಸೇಷನ್ ಆಗ್ಬಿಟ್ಟು ದೊಡ್ಡ ಕಾಸ್ಟ್ಲಿ ಆಗಿದೆ. ಅದು ಇದನ್ನು ಆಪರೇಟ್ ಮಾಡೋಕ್ಕೆ ಪಂಪ್ ಆಪರೇಟರ್ ಬೇಕು, ಅವನಿಗೆ ಸಂಬಳ ಕೊಡಬೇಕು. ಎಷ್ಟು ಕಾಂಪ್ಲಿಕೇಶನ್ ಆಯಿತು. ಸೊ ಅದಕ್ಕೆ ಏನು ಮಾಡಿದ್ರು, ನೀವು 95,000 ನೀವು ಕೊಟ್ಟರೆ ಇನ್ನು 5,000 ಯಾಕಪ್ಪ ನೀವು ಕೊಡ್ರಿ ಅಂತಂದರೆ, ನೀವು ಅದನ್ನು ಅತ್ಯಂತ ಸುಲಭವಾಗಿ ಸಿಗ್ತಾ ಇದ್ದಂಥ ನೀರು, ಈ ಥರದ ವಿಚಾರಗಳು ನಮಗೆ ಕಾಸ್ಟ್ಲಿ ಆಗೋಯ್ತು, ನೀವು ಅದನ್ನು ಪೇ ಮಾಡಬೇಕು ಅನ್ನೋ ಕಾರಣಕ್ಕೆ ಇದು ಪೀಪಲ್ಸ್ ಪಾರ್ಟಿಸಿಪೇಷನ್ ಅನ್ನೋಂಥ ಒಂದು ಕಾನ್ಸೆಪ್ಟ್. ಈ ಪೀಪಲ್ಸ್ ಪಾರ್ಟಿಸಿಪೇಷನ್ ಬಂದರೆ ಮಾತ್ರ ಅದು ಸುಸ್ಥಿರವಾಗಿರುತ್ತೆ, ಹೆಚ್ಚು ದಿನ ಬಾಳಿಕೆ ಬರುತ್ತೆ. ಸುಸ್ಥಿರವಾಗಿರುವಂಥದ್ದು ಅಂದ್ರೆ ಹೆಚ್ಚು ದಿನ ಬಾಳಿಕೆ, ಅದು ಜನರೇ ಮಾಡ್ಕೊಳ್ಳುವಂಥದ್ದು. ಬೇರೆ ಇನ್ಯಾರೋ ಹೊರಗಡೆ ಬಂದು ವ್ಯಕ್ತಿ ಮಾಡಿದ್ದು ಹೆಚ್ಚು ದಿನ ಜಾಸ್ತಿ ಬಾಳಿಕೆ ಬರೋದಿಲ್ಲ. ನಾವು ಮಾಡ್ಕೊಂಡಿದ್ದು ಮಾತ್ರ ನಮ್ಗೆ ಬಾಳಿಕೆ ಬರುತ್ತೆ. ಅದಕ್ಕೆ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರೆ ಅದು ನಮ್ಮಲ್ಲಿ ಒಳಗಡೆ ಇರುತ್ತೆ, ಹೆಚ್ಚು ದಿನ ಬಾಳಿಕೆ ಬರುತ್ತೆ. ಇನ್ನು ಏನು ಸಂಪಾದನೆ ಮಾಡಿದ್ರು ಅದು ನಮ್ಮ ಜೊತೆ ಉಳಿಯೋದಿಲ್ಲ. ಈ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಕಾನ್ಸೆಪ್ಟೂ ಕೂಡ ಅದೇನೆ. ಎಲ್ಲೆಲ್ಲಿ ಯಾವ ಒಂದು ಸಮಾಜದಲ್ಲಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಸ್ಟ್ರಾಂಗ್ ಆಗಿರ್ತಾವೋ ಆ ಸಮಾಜಗಳು ಅತ್ಯಂತ ಸುಸ್ಥಿರವಾಗಿರ್ತವೆ, ಹೆಚ್ಚು ಬಾಳಿಕೆ ಬರುತ್ತೆ, ಹೆಚ್ಚು ದೃಢವಾದ ಮೌಲ್ಯಗಳು ಇರ್ತವೆ ಅಲ್ಲಿ. ಈ ಮೌಲ್ಯಗಳನ್ನು ಸೃಷ್ಟಿ ಮಾಡುವಂಥವ್ರು ನಮ್ಮ ಹಿರಿಯರು, ನಮ್ಮ ಸಂಘಟನೆಗಳು, ನಮ್ಮ ಸಾಹಿತ್ಯ ಸಂಘಟನೆಗಳು. ಅರ್ಥ ಆಯ್ತಾ? ನಮ್ಮನ್ನು ಇಂಟೆಲೆಕ್ಚುಯಲ್ ಕಮ್ಯುನಿಟಿ ಅಂತ ಏನಿದ್ದಾರೆ ಅವ್ರು ಬೇರೆ ಬೇರೆ ಹೊರವೃದ್ಧ ಜಗತ್ತಿಗೆ ಕಾಣಿಸ್ತಾನೆ ಇರೋದಿಲ್ಲ. ಅವರೆಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಇಂಟೆಲೆಕ್ಚುಯಲ್ ಕಮ್ಯುನಿಟಿ, ಬುದ್ಧಿವಂತ ವ್ಯಕ್ತಿಗಳು, ಬುದ್ಧಿಜೀವಿಗಳು ಅಂತ. ಈ ಬುದ್ಧಿಜೀವಿಗಳು ಅಂದ ತಕ್ಷಣ ಅದನ್ನ ಒಂಥರ ಫನ್ ಮಾಡೋ ಥರ ಆಗ್ಬಿಟ್ಟಿದೆ. ಈಗ ಸಮಾಜದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುವಂಥ ಜನರ ಸಂಘಟನೆಗಳು. ಆ ಕಾರಣಕ್ಕೋಸ್ಕರ ಈ ಎಲ್ಲ ಸಿವಿಲ್ ಸಂಘಟನೆಗಳು ಏನಿದಾವಲ್ಲ, ನಾಗರಿಕ ಸಮಾಜದ ಒಂದು ಸಂಸ್ಥೆಗಳೇನಿದಾವಲ್ಲ, ಅವು ಅಧಿಕೃತವೋ ಅನಧಿಕೃತವೋ ಬೇರೆ ಬೇರೆ ರೂಪದಲ್ಲಿರುವಂಥವು, ಅವು ಹೆಚ್ಚು ಜಾಗೃತವಾಗಿದ್ದಷ್ಟು ಕೂಡ ನಮ್ಮ ಸಮಾಜ ಹೆಚ್ಚು ಸುಸ್ಥಿರವಾದ ಸಮಾಜದ ಕಡೆಗೆ ಹೋಗ್ತಾ ಇರುತ್ತೆ. ಇದಾಗುತ್ತೆ. ಸಣ್ಣ ಕಾರಣ, ಸಣ್ಣದು ಯಾರೋ ಒಬ್ಬರನ್ನ ಅವಮಾನ ಮಾಡಿದ್ರು ಕಾಲೇಜಲ್ಲಿ, ಅದು ಗೊತ್ತಾಗೋಯ್ತು ಅಂತ ಇಟ್ಕೊಳ್ಳಿ. ಅಂದರೆ ದಟ್ ಮಚ್ ಸಿವಿಲ್ ಕಾನ್ಷಿಯಸ್ನೆಸ್ ದೇ ಹ್ಯಾವ್. ಯಾರು ವೇವರ್ ಇಟ್ ಮೇ ಬಿ, ನಮ್ಮ ಸಮಾಜ ಇನ್ನೂ ಅಷ್ಟರ ಮಟ್ಟಿಗೆ ಬೆಳೆದಿಲ್ಲ. ಆದರೆ ಒಂದು ಟ್ರಾನ್ಸಿಷನಲ್ಲಂತೂ ನಾವಿದ್ದೀವಿ, ಬೆಳೀತಾ ಇದ್ದೀವಿ ನಮ್ಮ ಒಂದು ಇದು. ಹಾಗಾಗಿ ಇವತ್ತು ಈ ಬ್ರಿಡ್ಜ್ ಕೋರ್ಸ್ನಿಂದ ನೀವು ಕಲಿಯುವಂಥದ್ದು ಏನಿದೆಯಲ್ಲ, ಅದು ಮುಂದಿನ ಒಂದು ದೊಡ್ಡ ಇದಕ್ಕೆ ಉದಾಹರಣೆ. ನಾನು ಆಗಲೇ ಒಂದು ಉದಾಹರಣೆ ಕೊಟ್ಟೆ, ಬ್ರಿಡ್ಜ್ ಅಪ್ಪ ಅಷ್ಟೇಪ್ಪ ಇದು, ಬ್ರಿಡ್ಜ್ ದಾಟ್ತಾ ಇದ್ದೀರಿ, ಆ ರಸ್ತೆ ಈ ರಸ್ತೆ ಎರಡು ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಅಷ್ಟೇ ಇದು. ಇದನ್ನಷ್ಟೇ ನೀವು ನೋಡಬೇಡಿ, ಆ ಕಡೆನೂ ದೊಡ್ಡ ರಸ್ತೆ ಇದೆ, ಈ ಕಡೆನೂ ದೊಡ್ಡ ರಸ್ತೆ ಇದೆ. ಸೊ ವೆರಿ ಕಾನ್ಷಿಯಸ್ಲಿ ಈ ಪೀರಿಯಡಲ್ಲಿ ನೀವು ಹೆಚ್ಚು ನಿಮ್ಮ ಒಂದು ಎಲ್ಲ ಶಕ್ತಿಯನ್ನು ಯಾವ ಕಡೆ ನಾನು ಫೋಕಸ್ಡ್ ಆಗಿ ಹಾಕಲಿ ಅನ್ನೋಂಥದ್ರ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೋಬೇಕು.
ನಿಮ್ಮ ಓದನ್ನು ನೀವೇ ಮಾಡ್ಕೋಬೇಕು. ನಿಮ್ಮ ಊಟವನ್ನು ನೀವು ಹೆಂಗೆ ನೀವೇ ಮಾಡ್ತೀರೋ ನಿಮ್ಮ ಒಂದು ದಾರಿಯನ್ನು ನೀವೇ ಕಂಡುಹಿಡ್ಕೋಬೇಕು. ನಿಮ್ಮ ಅಪ್ಪ ಅಮ್ಮ ಕಂಡುಹಿಡಿಯೋದಲ್ಲ, ನಿಮ್ಮ ಮೇಷ್ಟ್ರಿಗೆ ಕಂಡುಹಿಡಿಯೋದಲ್ಲ. ಎಲ್ಲ ಒಂಥರ ಒಂದು ಫೆಸಿಲಿಟೇಟರ್ಸ್ ಥರ ಅಷ್ಟೇ. ವಿ ಆರ್ ಆಲ್ ಫೆಸಿಲಿಟೇಟರ್ಸ್. ನಿಮ್ಮ ಅಪ್ಪ ಅಮ್ಮ, ಗುರು ಹಿರಿಯರು, ಕಾಲೇಜುಗಳು, ಮತ್ತೊಂದು ಈ ಸೊಸೈಟಿ ಎಲ್ಲವೂ ಕೂಡ ಒಂದು ಫೆಸಿಲಿಟೇಟರ್ಸ್ ಅಷ್ಟೇ. ನಿಮ್ಮ ದಾರಿಯನ್ನು ನೀವೇ ವಾಕ್ ಮಾಡಬೇಕು. ಇಷ್ಟನ್ನ ಹೇಳಿದ್ರಿ. ಏನಾದರೂ ಇನ್ನು ಕೆಲವು ಕ್ವಶನ್ಸ್ ಏನಾದರೂ ಇದ್ದರೆ ಐ ಆಮ್ ರೆಡಿ ಟು ಟೇಕ್ 2-3 ಕ್ವಶನ್ಸ್. ಪ್ರಾಂಶುಪಾಲರು ಬಂದರು, ಸಹೋದ್ಯೋಗಿ ಮಿತ್ರರು ಇದ್ದಾರೆ. ಸೊ ಏನಾದರೂ ಬರ್ನಿಂಗ್ ಇಶ್ಯೂಸ್ ಯಾವುದಾದ್ರೂ ಇದ್ದರೆ ಎನಿ ಕ್ವಶನ್ ಯು ಕ್ಯಾನ್ ಆಸ್ಕ್ ಮೀ ಎನಿಥಿಂಗ್. ಅಪ್ ಟು ದ ಸ್ಕೈ. ಯಾವುದು ನಿಮ್ಮ ಆಳಕ್ಕೀಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 1500 ಅಡಿ 2000 ಅಡಿ ಹೋಗ್ತೀವಿ ನೀರು ಕುಡಿಯೋ ನೀರಿಗೆ. ಆ ಥರ 2000 ಅಡಿ ಆಳಕ್ಕೆ ಹೋಗಿ ಪ್ರಶ್ನೆ ಕೇಳಿ, ಇಲ್ಲ ಸ್ಕೈಯಿಂದ ಕೇಳಿ. ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಿಮಗೆ ಆನ್ಸರ್ ಹೇಳಕ್ಕೆ ಟ್ರೈ ಮಾಡ್ತೀನಿ. ಕೊಲೀಗ್ಸ್ ಇದ್ದಾರೆ. ಸೊ ದಿಸ್ ಸೆಷನ್ ಈಸ್ ಓಪನ್ ಫಾರ್ ಕ್ವಶನ್.